ಮೌಲ್ಯಮಾಪನ ಪಠ್ಯಕ್ರಮ ಆ ಮಟ್ಟದ ಒಂದು ಉನ್ನತ ಮಟ್ಟದ ಪಠ್ಯಕ್ರಮ ಲೆದನ ಆ ಮಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಮಾಡೋದು ವಿದ್ಯಾರ್ಥಿಗಳು ಬೆಳೆದಿದ್ದಾರೆ. ಇನ್ನುಳಿದ ದೇಶಗಳ ಜೊತೆಗೆ ಅಮೇರಿಕಾ, ಅದೇ ಕಾಲಕ್ಕೆ ಆಸ್ಟ್ರೇಲಿಯಾ, ಅದೇ ಕಾಲಕ್ಕೆ ಯುರೋಪ್ ಖಂಡದ ಅಥವಾ ಚೈನಾದ ಮಟ್ಟದಲ್ಲಿ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ. ಯಾಕಂದರೆ ಟಾಪ್ 100 ಯೂನಿವರ್ಸಿಟಿಗಳಲ್ಲಿ ಭಾರತದ ಒಂದೂ ಯೂನಿವರ್ಸಿಟಿ ಇಲ್ಲ ಅನ್ನೋದು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಎಲ್ಲೋ IIT ಅದು ಇದು ಅದು 100 ನಂತರ 200 ಒಳಗೆ ಬರುವಂಥವು. ಯಾಕೆ ಮಾತನಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಕಲಿಸುವ ಸ್ಥಳ ಯಾವ ಮಟ್ಟಕ್ಕೆ ಅದಂತ ಅಂದಾಗ ನಾವು ಎಂಥ ಗುಣಮಟ್ಟದ ವಿದ್ಯಾರ್ಥಿಗಳನ್ನು ನೋಡ್ಬೇಕಾಗ್ಯದ. ಅವರಿಂದ ನಾಳೆ ಪ್ರಗತಿಯನ್ನು ಏನು ನಾವು ಪಡಿಬೇಕಾಗ್ಯದ. ಕಲಿಸೋರಲ್ಲೇ ಇಲ್ಲದೇ ಇದ್ದಾಗ, ಸಂಶೋಧನಾತ್ಮಕ ವಿಚಾರ ತಿಳಿಸುವಂಥದ್ದಿಲ್ಲ ಇದ್ದಾಗ, ಅದಕ್ಕೆ ನಾವು 0.2-3% ಖರ್ಚು ಮಾಡುವಾಗ ಒಳ್ಳೆಯ ವಿದ್ಯಾರ್ಥಿ ಬರಲಿದ್ರೆ ಹೆಂಗೆ ಬರ್ತಾರೆ ರೀ? ಮುಂದೆ ಅದೇ ಕಾಲಕ್ಕೆ ಕರ್ತವ್ಯ ನಿಯೋಜನೆ ಪ್ರಕ್ರಿಯೆಯ ಸಮರ್ಪಕತೆ. ಕರ್ತವ್ಯ ನಿಯೋಜನೆ ಅದರಲ್ಲಿ ಕೆಲಸಗಾರದು ಇನ್ನುಳಿದಾಯಿತು, ಏನು ಮಾಡಬೇಕು ಅದ್ರ ಬಗ್ಗೆ, ಮಕ್ಕಳಿಗೆ ಎಂಥ ಶಿಕ್ಷಣಗಳು ನಾಳೆ ಬದುಕದ, ಏನು ಮಾಡಿಸ್ಬೇಕು, ಅದು ಯಾವ ಇಲ್ಲಲ್ಲೇ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ, ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ನಮ್ಮ ಸುಪ್ರೀಂ ಕೋರ್ಟಿನ ನೇಮಕವಾದಂಥ ಈ ಒಂದು ತಂಡ. ಅದೇ ಕಾಲಕ್ಕೆ ಬೋಧಕ ಸಿಬ್ಬಂದಿ ಕೊರತೆ. ಈಗ ಹೇಳಿದ್ ನಿಮಗೆ ಬೋಧಕರ ಇಲ್ಲ ಅನೇಕ ಕಡೆಗಳಲ್ಲಿ, ಟೆಂಪ್ರರಿ ಎಲ್ಲ ಟೆಂಪ್ರರಿ. ಅತಿಥಿ ಉಪನ್ಯಾಸಕರು, ಅತಿಥಿ ಪ್ರೊಫೆಸರ್ಗಳು, ಅತಿಥಿ ಹೀಗಾಗಿ ಎಜುಕೇಷನ್ ತಿಥಿ ಅದಂಗೆ ಹೋಗಿಬಿಟ್ಟದ. ಯಾಕಂದ್ರೆ ಅಲ್ಲಿ ಶೂಟ್ ಇಲ್ಲ, ಸೆಕ್ಯೂರಿಟಿ ಇಲ್ಲದಾಗ ಯಾರು ಬರ್ತಾರ್ರಿ ಆ ಪೋಸ್ಟ್ಗೆ? 10-20 ಸಾವಿರ 30,000 ಪಗಾರ ಕೊಟ್ಟರೆ ಇವತ್ತಿನ ದಿನಗಳಲ್ಲಿ ಏನು ಆಗ್ತದೆ ರೀ?